ಕೇವಲ ಮುಖ್ಯಮಂತ್ರಿಯಾಗಿ ಉಳಿಬೇಕು ಅನ್ನೋದಕ್ಕಿಂತಲೂ ನೀವು ಮುಖ್ಯಮಂತ್ರಿಯಾಗಿ ಏನು ಮಾಡಿದಿರಿ ಅನ್ನೋದು ಭಾಳ ಮಹತ್ವ. ಇವತ್ತು ಎಸ್ ಎಂ ಕೃಷ್ಣ 5 ವರ್ಷ ಆಗಿ ಹೋದರು, ಏನೋ ಒಂದಿಷ್ಟು ನೆನೆಸಿದ್ರೆ ಅಷ್ಟೇ ವಿನ ಇತಿಹಾಸ ಪುರುಷರು ಆಗಿರಲಿಲ್ಲ. ಬಂದು ಹೋದ್ರಪ್ಪ ಅವರೊಬ್ಬರು 10 ಜೋಡಿ 11 ಅನ್ನೋಂಗೆ ಆಗ್ತದೆ. ಅದಕ್ಕಾಗಿ ಸ್ಪೆಷಲ್ ಇವತ್ತು ದೇವರಾಜ ಅರಸನ್ನು ನಿಲ್ಲಿಸ್ತಾರೆ. ಯಾಕಪ್ಪ ಅಂದ್ರೆ ರಿಸರ್ವೇಷನ್ ಮಾಡಿಟ್ಟು ಹೋದ್ರಪ್ಪ, ಎಲ್ಲರಿಗೂ ಅನುಕೂಲ ಮಾಡಿದ್ರು ಅಂತೇಳಿ. ಅವ್ರ ಆಡಳಿತದಲ್ಲಿ ಭ್ರಷ್ಟಾಚಾರ ಇರಲಿಲ್ಲ ಅಂತಲ್ಲ, ಭ್ರಷ್ಟಾಚಾರ ಇತ್ತು. ಆದರೆ ಅವರು ರಿಸರ್ವೇಷನ್ ಮೀಸಲಾತಿಯನ್ನು ಕೊಟ್ಟ ಕನ್ನಡಿಗರಿಗೆ ಮತ್ತು ಬಿದ್ದ ಸಮುದಾಯಕ್ಕೆ ಹೆಲ್ಪ್ ಮಾಡಿದರು. ಇವತ್ತು ನಿಮ್ಗೆ ಅವಕಾಶದ ಕೈಯಲ್ಲಿ ಅಧಿಕಾರದ ಮುಖ್ಯಮಂತ್ರಿ ಇದ್ದೀರಿ, ಮತ್ತು ಒಳ ಮೀಸಲಾತಿ ಆಯಿತು, ಮತ್ತು ಅನೇಕ ಸಮಸ್ಯೆಗಳಿದ್ದಾವೆ. ಎಲ್ಲ ಹೆಚ್ಚು ರೈತರ ಸಮಸ್ಯೆ ಅದ, ಅದ್ರ ಬಗ್ಗೆ ಮತ್ತು ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಯಾಕೆ ನೀವು ಕೈಕೊಳ್ಬಾರ್ದು? ಅದು ಬಿಟ್ಟು ಸುಮ್ಮನೆ ಈ ರಾಜಕೀಯ ಮಾಡ್ತಾರೆ ಬಿ ಜೆ ಪಿಯವ್ರ ಕೈ ಇರಿಸಿಕೊಂಡು ಮಾತಾಡಿಸ್ಕೊಳ್ಳೋಕ್ಕಿಂತಲೂ ಜನರಿಂದ ದೂರ ಸೇರಿಕ್ಕಿಂತಲೂ ಇದು ಯೋಗ್ಯ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ ಅನ್ನೋಕ್ಕಿಂತಲೂ ಜನಸಾಮಾನ್ಯರಿಗೆ ಮಾತಾಡ್ತಾ ಇದ್ದಾರೆ. ಇದನ್ನು ನೀವು ಭಾಳ ಗಮನದಲ್ಲಿಟ್ಕೊಂಡು ಎಲ್ಲರೂ 4 ಜನ, ಸಿದ್ದರಾಮಯ್ಯರಾಯ್ತು, ಡಿ ಕೆ ಶಿವಕುಮಾರ್ ಅವರಾಯ್ತು, ಸತೀಶ್ ಅವರಾಯ್ತು, ಮತ್ತು ನಮ್ಮ ಪರಮೇಶ್ವರಪ್ಪ ಅವರಾಯ್ತು, ಇವರೆಲ್ಲರೂ ಕೂಡಿಕೊಂಡು ಈ ರಾಜ್ಯವನ್ನು ಕಟ್ಟುವಲ್ಲ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿದರೆ ನಿಶ್ಚಿತವಾಗಿಯೂ ಒಂದು ಒಳ್ಳೆಯ ಆಡಳಿತ ಕೊಡೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಗೃಹ ಮಿನಿಸ್ಟರ್ ನಮ್ಮ ಇವರು ಪರಮೇಶ್ವರಪ್ಪನವರು ಪೊಲೀಸ್ ಇಲಾಖೆ ಮತ್ತೆ ಸುಧಾರಿಸಬೇಕಾಗ್ಯದ. ಸ್ಕಾಟ್ಲ್ಯಾಂಡ್ ರೀತಿಯಲ್ಲಿ ಒಂದು ಆತ್ಮೀಯತೆ ಇರಬೇಕು. ಅಲ್ಲಿ ಹೋದ ತಕ್ಷಣ ಕಳ್ಳ ಸಹಿತ ಹೋಗಿ ಬರೋ ಸತ್ಯ ಒಪ್ಪಿಕೊಳ್ಳುವಂಥ ವಾತಾವರಣ ಬರಬೇಕು. ಆದರೆ ಹಂಗೆ ಬರುವುದಿಲ್ಲ. ನಾವು ನೋಡ್ತಾ ಇದ್ದೀವಿ, ಅನೇಕ ಪೊಲೀಸ್ ಸ್ಟೇಷನ್ಗಳು ನೋಡ್ತಾ ಇದ್ದೀವಿ. ಅದಕ್ಕೆ ಆ ದಿಶೆಯಲ್ಲಿ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದು ಹಳ್ಳಿಗೂ ನೀರಿನ ವ್ಯವಸ್ಥೆ ಮಾಡುವಂಥ ನೀರಾವರಿ ವ್ಯವಸ್ಥೆ ಮಾಡುವಂಥ ಬೃಹತ್ ನೀರಾವರಿ ಮಿನಿಸ್ಟರ್ ಇದ್ದಾರೆ. ಅವ್ರು ಎಲ್ಲಿ ಮನಸ್ಸು ಮಾಡಿ ಎಲ್ಲಿ ಕೈ ಹಾಕಲಿಕ್ಕೆ ಬರ್ತದೆ ಅಧ್ಯಕ್ಷರು ಇದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಇವತ್ತು ಆರ್ಥಿಕ ಭದ್ರ ಇದ್ದಾರೆ. ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಿದ್ದಾರೆ. PWಲ್ಲಿ ಈ ಕೊಟ್ಟ ಹಣವನ್ನು ಸರಿಯಾಗಿ ಯಾವ ಕಾಮಗಾರಿ ಕೊಟ್ಟಿರ್ತದೆ ಪೂರ್ಣ ಪ್ರಮಾಣದಲ್ಲಿ ಅದು ಆಗ್ಯದೋ ಇಲ್ಲೋ ಮಾಡಿದ್ರೆ ಸಾಕು, ಅಭಿವೃದ್ಧಿ ಆಗೇ ಆಗ್ತದೆ. ಹೀಗಾಗಿ ಅದ್ರ ಜೊತೆಗೆ ಪರಮೇಶ್ವರಪ್ಪ ಆಯ್ತು, ಇವರಾಯ್ತು, ಮತ್ತು ಅದೇ ಕಾಲಕ್ಕೆ ಸತೀಶ್ ಅವ್ರದ್ದಾಯ್ತು, ಇವರೆಲ್ಲರೂ 4 ಜನ ಕೂಡಿ ಈ ರಾಜ್ಯ ಕಟ್ಟುವಲ್ಲೇ ಒಂದು ಹಾರ್ಡ್ ವರ್ಕ್ ಮಾಡಿದರೆ ನಿಶ್ಚಿತವಾಗಿಯೂ ಇವರನ್ನು ಇತಿಹಾಸದಲ್ಲಿ ಯಾರೂ ಮರೀಲಿಕ್ಕಿಲ್ಲ ಅಂತ ನಮ್ಮ ಜನರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಆಗ್ಬೋದಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸಿತಾರ ಸತ್ಯದ ಕೈಗೊಂಡು ವಂದನೆಗಳು.